ಫಾದರ್ ಆ್ಯಂಡ್ ಸನ್ ಮೂಮೆಂಟ್ನ ಸೆಲೆಬ್ರೇಟ್ ಮಾಡೋಕ್ಕೆ ನಾನು ನಮ್ಮಪ್ಪ ಟ್ರಿಪ್ಪಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಟ್ರಿಪ್ ಅಂತಿದ್ದಂಗೆ ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ರೆಡಿನೇ ಆಗ್ಬಿಟ್ಟೆ. ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಕ್ಕೆ ನಾವು ಡಿಸೈಡ್ ಮಾಡಿದ್ವಿ. ಬಿಸ್ಲೆ ಘಾಟ್ ರೋಡಿಂದ ಹೋದ್ವಿ. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಅದರ ಹಿಸ್ಟ್ರಿ ಏನು ಅಂತ ತಿಳ್ಕೊಂಡೆ. ಪರಶುರಾಮ ಮಾಡಿದ 7 ಪುಣ್ಯಕ್ಷೇತ್ರ ಅಲ್ಲಿ ಸುಬ್ರಹ್ಮಣ್ಯ ಒಂದು. ತಾರಕಾಸುರ ಅಂತ ಒಬ್ಬ ರಾಕ್ಷಸ ಇದ್ನಂತೆ. ಕುಮಾರಸ್ವಾಮಿ ಮತ್ತು ಅವನ ಬ್ರದರ್ ಗಣೇಶ ಕುಮಾರ ಪರ್ವತ ಅಲ್ಲಿ ಆ ರಾಕ್ಷಸನ ಸಾಯಿಸಿದ್ರಂತೆ. ಇನ್ನೊಂದು ಸ್ಟೋರಿಯಲ್ಲಿ ನಾಗಗಳ ದೇವತೆ ವಸುಕಿ ಗರುಡ ಅಟ್ಯಾಕ್ ಮಾಡಿದ್ದಾಗ ಇಲ್ಲೇ ಕೇವಲ್ಲಿ ಹೌಸ್ಕೊಂಡಿತ್ತಂತೆ. ಈಗಲೂ ಈ ಕೇವ್ನ ನೀವು ನೋಡ್ಬೋದು. ಬಿಸ್ಲೆ ಘಾಟ್ ರೋಡಲ್ಲಿ ಸೀನರೀಸ್ಗಳು ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ದಾರಿಲಿ ಊಟಕ್ಕೆ ಗುಡ್ ಹೋಟೆಲ್ಸ್ ಯಾವುದು ಅಂತ ಹೇಳಬೇಕಾ? ನನಗೆ ಯಾರು ಸ್ಪಾನ್ಸರ್ ಮಾಡಿಲ್ಲ. ನಾನು ಯಾವ ಗುಡ್ ಹೋಟೆಲ್ಸ್ ಹೆಸರು ಹೇಳಲ್ಲ. ಅದಕ್ಕೆ ಮನೆಯಿಂದಾನೆ ಮೊಸರನ್ನ ಚಿತ್ರಾನ್ನ ಕಟ್ಕೊಂಬನ್ನಿ, ಅದನ್ನ ದಾರಿಲೇ ತಿನ್ಕೊಳ್ಳಿ. ಫಾರೆಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ನಾವು ರಾತ್ರಿ ರೀಚ್ ಆಗಿದ್ವಿ. ರಾತ್ರಿ ಒಂದ್ಸತಿ ಟೆಂಪಲಲ್ಲಿ ದರ್ಶನ ಮಾಡ್ಕೊಂಬಂದ್ವಿ. ರಾತ್ರಿ ಊಟ ನಾವು ದೇವಸ್ಥಾನ ಮಾಡಿದ್ವು. ತುಂಬಾ ಟೇಸ್ಟಿ ಇತ್ತು ಊಟ. ಪಾಯಸ, ಅನ್ನ, ರಸಂ, ಸಾಂಬಾರ್ ಮತ್ತೆ ಮಜ್ಜಿಗೆ ಇತ್ತು. ಕುಕ್ಕೆ ಸುಬ್ರಹ್ಮಣ್ಯಗೆ ಬರೋ ಜನ ದೇವಸ್ಥಾನ ಊಟನೇ ಮಾಡ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಕುಮಾರಧಾರ ಅಂತ ಒಂದು ನದಿ ಹರಿಯುತ್ತೆ. ದರ್ಶನ ಹೋಗೋ ಮೊದಲು ಎಲ್ಲರೂ ಇಲ್ಲೇ ಸ್ನಾನ ಮಾಡ್ತಾ ಇದ್ರು. ನಾವು ಇಲ್ಲೇ ಸ್ನಾನ ಮಾಡಿದ್ವಿ. ನದಿ ಸ್ನಾನ ಆದಮೇಲೆ ನಾವು ಮತ್ತೆ ದರ್ಶನ ಮಾಡಕ್ಕೆ ಹೋದ್ವು. ನೋಡಿದಾಗ ದೇವ್ರನ್ನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಬರ್ತ್ ಚಾರ್ಟ್ ರಾಹು ಕೇತು ಪ್ರಾಬ್ಲಮ್ ಇರೋರು ಇಲ್ಲಿ ಪೂಜೆ ಮಾಡ್ಸೋಕ್ಕೆ ಬರ್ತಾರೆ. ಇಲ್ಲೇ ಅಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಮತ್ತೆ ನಾಗ ಪ್ರತಿಷ್ಠಾಪನೆ ಪೂಜೆ ತುಂಬ ಫೇಮಸ್ಸು. ಈ ವಿಷಯಕ್ಕೆ ಭಾಳ ಜನ ಪೂಜೆ ಮಾಡಕ್ಕೆ ಬರ್ತಾರೆ. ಒಂದು ವರ್ಷದಲ್ಲಿ ಒಂದ್ಸತಿ ಇಲ್ಲೇ ರಥೋತ್ಸವ ನಡೆಯುತ್ತೆ. ಭಾಳ ಜನ ಬರ್ತಾರೆ ಇಲ್ಲಿ. ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಪ್ರಸಾದ ತಗೊಳ್ಳಿ. ತೀರ್ಥ, ಪಂಚಕಜಾಯ ಮತ್ತೆ ಲಾಡು ಪ್ರಸಾದ ಸಿಗತ್ತೆ. ಯಾವುದೇ ದೇವಸ್ಥಾನಲ್ಲಿ ಪ್ರಸಾದ ತಗೊಂಡು ಬಂದು ಎಷ್ಟು ಜನ ಕೊಡ್ತೀವಿ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲಿ ಫಾರೆಸ್ಟ್ ಮತ್ತು ವಾಟರ್ ಫಾಲ್ಸ್ನ ನೋಡೋಕ್ಕೆ ತುಂಬ ಜನ ಬರ್ತಾರೆ. ಇಲ್ಲಿ ಟ್ರಕ್ಕಿಂಗು ತುಂಬ ಫೇಮಸ್ಸು. ಈ ದೇವಸ್ಥಾನದ ಹತ್ರ ಆದಿಶೇಷ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಉತ್ತ ಪೂಜೆನೂ ಮಾಡ್ತಾರೆ. ನಾವು ಅಲ್ಲೂ ದರ್ಶನ ಮಾಡ್ಕೊಂಡು ಬಂದ್ವಿ. ವಾಪಸ್ ಬರ್ತಾ ಬಿಸ್ಲೆ ಘಾಟಲ್ಲಿ ಬಿಸ್ಲೆ ವ್ಯೂ ಪಾಯಿಂಟ್ ಅಂತಿದೆ. ಆ ವ್ಯೂ ಪಾಯಿಂಟ್ ತನಕ ನಡ್ಕೊಂಡು ಆ ವ್ಯೂ ಪಾಯಿಂಟ್ ರೀಚ್ ಆದ್ವು. ಅಲ್ಲೇ ಎಲ್ಲದನ್ನೂ ನೋಡಿಕೊಂಡು ಬಂದ್ವಿ. ದಾರಿಲಿ ಒಂದು ರೆಸ್ಟೋರೆಂಟಿಗೆ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ಸ್ನ್ಯಾಕ್ಸ್ ತಿನ್ಕೊಂಡು ಚೆಸ್ ಆಡ್ಕೊಂಡು ಬಂದ್ವಿ. ಯಾವುದೇ ದೇವಸ್ಥಾನದಿಂದ ಬಂದಮೇಲೆ ಮನೇಲಿ ಒಂದ್ಸತಿ ಪೂಜೆ ಮಾಡಬೇಕು. ನಾನು ಅದೇ ರೀತಿ ಪೂಜೆ ಮಾಡಿದ್ದೆ.
ಸುಬ್ರಹ್ಮಣ್ಯ ವಿಸಿಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಈ ಥರ ಬೇರೆ ವಿಡಿಯೋಸ್ ಮಾಡೋವರೆಗೂ ಬಾಯ್.